ಟೌನ್ಶಿಪ್ ವಿರೋಧಿಸಿ ಇವತ್ತು ಪಿಐಎಲ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಜೆಡಿಎಸ್ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯು ಕೂಡ ಕೈ ಜೋಡಿಸಿದೆ. ಇಬ್ಬರೂ ನಾಯಕರುಗಳು ಕೂಡ ಇದೀಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ ನೋಡಿ. ಹೈಕೋರ್ಟ್ಗೆ ಪಿಐಎಲ್ ಅನ್ನ ಸಲ್ಲಿಸಲಿರುವಂತಹ ದಳಪತಿಗಳು ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಜುಗಲ್ಬಂದಿ ಬಗ್ಗೆ ಡಿ.ಕೆ. ಶಿವಕುಮಾರ್ಗೆ ಟೆನ್ಷನ್ ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ಸತತವಾಗಿ ಹೋರಾಟವನ್ನ ಮಾಡಿಕೊಳ್ತಾ ಬರ್ತಾ ಇದೆ ಜೆಡಿಎಸ್. ಬಿಜೆಪಿಗಿಂತಲೂ ಹೆಚ್ಚಿನ ತಲೆನೋವಾಗಿರೋದು ಜೆಡಿಎಸ್ಗೆ. ಇಲ್ಲಿ ನೋಡಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ, ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ರೈತರು ಒಂದ್ ಕಡೆ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಾವು ನಮ್ಮ ಫಲವತ್ತಾದಂತಹ ಭೂಮಿಯನ್ನ ಕೊಡೋದಕ್ಕೆ ರೆಡಿ ಆಗಿಲ್ಲ. ನಿಮ್ಮ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆಯಲ್ಲ ಅದನ್ನ ನೀವು ಕೈ ಬಿಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರ ಕೂಡ ಹೇಳ್ತಾ ಇದೆ ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಮುನ್ನೆಲೆಗೆ ತರುವಂತಹ ಕೆಲಸವನ್ನ ಕೂಡ ಮಾಡ್ಕೊಳ್ತಾನೆ ಬರ್ತಾ ಇದೆ. ಸೊ ಹಾಗಾಗಿ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಗ್ಗಾಟಗಳು ಮುಂದುವರೆದುಕೊಳ್ತಾ ಹೋಗ್ತಾನೆ ಇದೆ. ಒಂದ್ ಕಡೆ ರೈತರು, ಒಂದ್ ಕಡೆ ಜೆಡಿಎಸ್, ಒಂದ್ ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್ ಜಗ್ಗಾಟ ಮುಂದುವರ್ಕೊಂಡು ಹೋಗ್ತಾ ಇದೆ. ಈಗ ಪಿಐಎಲ್ ಅನ್ನ ಸಲ್ಲಿಕೆ ಮಾಡುವುದಕ್ಕೆ ದಳಪತಿಗಳು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ನಿಖಿಲ್ ಜುಗಲ್ಬಂದಿ ಬಗ್ಗೆ ಡಿ.ಕೆ. ಶಿವಕುಮಾರ್ಗೆ ಒಂದ್ ಕಡೆ ಟೆನ್ಷನ್ ಕೂಡ ಶುರುವಾಗಿದೆ. ಇದನ್ನ ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು ಪಿಐಎಲ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ಗೆ ಇದು ತಲೆನೋವಾಗಿ ಪರಿಣಮಿಸಿದೆ. ಸ್ಥಳಕ್ಕೆ ಹೋಗಿ ಅಲ್ಲಿ ರೈತರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿ ಒಂದು ಕಡೆ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದರ ಕುರಿತು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಬಟ್ ಆದ್ರೆ ಈಗ ಪಿಐಎಲ್ ಅನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕಾಯಿನ್ ಅನ್ನ ಮೂವ್ ಮಾಡಬಹುದು ಅಂತ ಹೇಳಿ ಒಂದ್ ಕಡೆ ಚಿಂತೆಗೆ ಕೂಡ ಜಾರಿದೆ. ಸೊ ಕಾದ್ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ.